ನಾವು ಏನೇ ಸಾಧಿಸುವ ಮನಸ್ಸು ಮಾಡಿದರೂ ಏನೇ ಅಂದುಕೊಂಡ್ರೂ ಅದು ಈಡೇರಬೇಕಂದ್ರೆ ಮೊದಲು ನಾವು ಆರೋಗ್ಯವಾಗಿರೋದು ಬಹಳ ಮುಖ್ಯ ಆಗುತ್ತೆ. ಹೀಗಾಗಿ ಇನ್ನು ಮುಂದೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳ್ತಾ ಆ ಕುರಿತು ಒಂದಿಷ್ಟು ಹೆಲ್ತ್ ಟಿಪ್ಸ್ ನಿಮಗಾಗಿ. ಇನ್ನು ಮುಂದೆಯಾದ್ರೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಪ್ರತಿ ಬಾರಿಯೂ ಹೊಸ ವರ್ಷದ ಸಮಯದಲ್ಲಿ ಈ ಬಾರಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅಂದುಕೊಳ್ಳೋದು ಸಾಮಾನ್ಯ. ಆದ್ರೆ ಅದನ್ನು ಪೂರ್ಣ ಮಾಡೋದು ಸುಲಭವಲ್ಲ. ಸ್ಥೂಲಕಾಯಿತೆ, ಮಧುಮೇಹ, ಅಧಿಕ ರಕ್ತದೊತ್ತಡ, ಖಿನ್ನತೆಯಿಂದ ಯುವಕರು ಹೆಚ್ಚು ಸಮಸ್ಯೆ ಅನುಭವಿಸುತ್ತಿದ್ದಾರೆ ಅಂತ ಅಂಕಿ ಅಂಶಗಳು ತೋರಿಸ್ತವೆ. ಹಾಗಾಗಿ ವಯಸ್ಸಾದ ಮೇಲೆ ಆರೋಗ್ಯದ ಬಗ್ಗೆ ಚಿಂತಿಸೋದಲ್ಲ, ಈಗಿನಿಂದಲೇ ಗಮನ ಹರಿಸಲು ಪ್ರಯತ್ನಿಸೋದು ಉತ್ತಮ. ನಮ್ಮ ಅನಾರೋಗ್ಯಕರ ಆಹಾರ ಪದ್ಧತಿಯಿಂದ ಅರ್ಧದಷ್ಟು ಕಾಯಿಲೆ ಬರುತ್ತೆ. ಇದು ವಿಶೇಷವಾಗಿ ತೂಕ ಹೆಚ್ಚಾಗಲು ಮೊದಲ ಕಾರಣವಾಗಿದೆ. ಆದ್ದರಿಂದ ಸಂಸ್ಕರಿಸಿದ ಆಹಾರಗಳು ಮತ್ತು ಹೊರಗೆ ಖರೀದಿಸಿ ತಿನ್ನಬಹುದಾದ ಜಂಕ್ ಫುಡ್ಗಳನ್ನು ತಪ್ಪಿಸಿ ಮನೆಯಲ್ಲಿ ಆರೋಗ್ಯಕರ ಆಹಾರವನ್ನು ತಿನ್ನಲು ನಿರ್ಧರಿಸಿ. ಹೆಚ್ಚು ಹಸಿರು ತರಕಾರಿಗಳು, ಪಾಲಕ್, ಹಣ್ಣುಗಳು ಮತ್ತು ಧಾನ್ಯಗಳನ್ನು ತಿನ್ನಲು ಪ್ರಯತ್ನಿಸಿ. ಇಂದು ಅನೇಕ ಯುವಕರು ಜಡ ಜೀವನ ಶೈಲಿಯನ್ನ ನಡೆಸುತ್ತಿದ್ದಾರೆ. ರೋಗಕ್ಕೆ ಇದು ಮುಖ್ಯ ಕಾರಣ. ಈ ಸಮಸ್ಯೆಯನ್ನ ದೈಹಿಕ ಚಟುವಟಿಕೆಯಿಂದ, ವ್ಯಾಯಾಮದಿಂದ ಮಾತ್ರ ಸರಿದೂಗಿಸಬಹುದು. ಆದ್ದರಿಂದ ಕನಿಷ್ಠ ಅರ್ಧ ಗಂಟೆ ವ್ಯಾಯಾಮ ಮಾಡಿ ದೇಹದ ಚಲನೆಯನ್ನ ನೀಡಿ. ವಾಕಿಂಗ್, ಜಾಗಿಂಗ್ ಮಾಡಿ. ಆರೋಗ್ಯಕರ ಜೀವನ ಶೈಲಿಗೆ ನಿದ್ರೆ ಅತ್ಯಗತ್ಯ. ಆದ್ದರಿಂದ ನಿತ್ಯವೂ 7 ರಿಂದ 8 ಗಂಟೆಗಳ ಕಾಲ ರಾತ್ರಿ ಕಣ್ತುಂಬಾ ನಿದ್ರೆ ಮಾಡಿ. ಯಾವುದೇ ಕಾರಣಕ್ಕೂ ಇದರಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿ. ಇಂದಿನ ಬಿಡುವಿಲ್ಲದ ಜೀವನ ಶೈಲಿಯಿಂದ ಮನುಷ್ಯನಿಗೆ ನೀರು ಕುಡಿಯಲು ಸಮಯ ಇಲ್ಲ. ಅದಕ್ಕಾಗಿಯೇ ಕುಡಿಯುವ ನೀರಿಗಾಗಿ ನಿಮ್ಮನ್ನು ನೆನಪಿಸಲು ಆ್ಯಪ್ಗಳು ಕೂಡ ಬಂದಿವೆ. ಹಾಗಾಗಿ ಈ ವರ್ಷದಿಂದ ಆ ಆ್ಯಪ್ಗಳಲ್ಲಿ ಒಂದನ್ನಾದರೂ ಹಾಕ್ಕೊಳ್ಳಿ. ನೀವು ಮರೆತರೂ ಆ ಅಪ್ಲಿಕೇಶನ್ಗಳು ನಿಮಗೆ ನೆನಪಿಸ್ತವೆ. ಆ್ಯಪ್ ಇನ್ಸ್ಟಾಲ್ ಮಾಡ್ತಿರೋ ಇಲ್ವೋ, ಆದರೆ ಮರೆಯದೆ ಯಥೇಚ್ಛವಾಗಿ ನೀರು ಕುಡಿಯಿರಿ. ದೈಹಿಕ ಆರೋಗ್ಯವು ಆಹಾರದ ಮೇಲೆ ಆಧಾರಿತವಾಗಿದೆ. ಆದ್ದರಿಂದ ನಿಮ್ಮ ಆಹಾರವನ್ನು ಪೋಷಕಾಂಶಗಳು, ವಿಟಮಿನ್ಸ್, ಖನಿಜಗಳು, ಕ್ಯಾಲ್ಸಿಯಂ, ಫೋಲಿಕ್ ಆಮ್ಲ, ಕಬ್ಬಿಣ, ಕ್ರೋಮಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂಗಳಿಂದ ಸಮೃದ್ಧವಾಗಿರುವ ಪೌಷ್ಟಿಕಾಂಶದ ಆಹಾರವನ್ನು ಸೇವಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.